ಕರ್ನಾಟಕ ಕಾಂಗ್ರೆಸ್ನ ಎರಡು ಮತಗಜಗಳ ಜಗಳ ತಾರಕಕ್ಕೇರಿದೆ. ಈ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕುರ್ಚಿ ಕದನದಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ. ಮಾತಿನ ಸಮರ ಮಾತ್ರ ತಾರಕಕ್ಕೇರಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಇದೀಗ ಭಾರೀ ಹಲ್ಚಲ್ ಎಬ್ಬಿಸಿದೆ. ಸರ್ಕಾರಕ್ಕೆ 2.5 ವರ್ಷ ಆಗ್ತಿದ್ದಂತೆ ಗದ್ದುಗೆ ಗುದ್ದಾಟ ತೀವ್ರ ಸ್ವರೂಪ ಪಡೆದಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣ ವರಿಷ್ಠರ ಭೇಟಿಗೆ ದೆಹಲಿ ಬಾಗಿಲು ತಟ್ಟಿ ಬಂದಿದ್ದಾರೆ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಸಭೆ ನಡೆಸಿ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ತೆರಳಿದ್ದಾರೆ. ತಾರಕಕ್ಕೇರಿದ ಕುರ್ಚಿ ಕದನ ಹೈಕಮಾಂಡ್ಗೆ ತಲೆಬಿಸಿ. ಬಹಿರಂಗವಾಗಿ ಚರ್ಚಿಸಲಾಗೆಂದ ಮಲ್ಲಿಕಾರ್ಜುನ ಖರ್ಗೆ. ದೇಶದ ಯಾವುದೇ ರಾಜ್ಯದಲ್ಲಿ ಬೇಕಿದ್ರೂ ಹೈಕಮಾಂಡ್ ಮಾತು ನಡೆಯುತ್ತೆ. ಆದರೆ ಇದು ಕರ್ನಾಟಕ. ಒಂದು ಕಡೆ ಇರೋದು ಸಿದ್ದರಾಮಯ್ಯ, ಅತ್ಯಂತ ಪ್ರಬಲ ಸಮುದಾಯ, ಅಹಿಂದ ಮತಗಳನ್ನ ಕಿಸೆಯಲ್ಲಿಟ್ಟುಕೊಂಡಿದ್ದಾರೆ. ಇನ್ನೊಂದು ಕಡೆ ಇರೋದು ಡಿಕೆ ಶಿವಕುಮಾರ್, ಕಾಂಗ್ರೆಸ್ಗೆ ಬರೋ ಟ್ರಬಲ್ಗಳನ್ನ ಶೂಟ್ ಮಾಡಿ ಸೈಡಿಗೆ ತಳ್ಳಬಲ್ಲ ನಾಯಕ. ಇದೇ ಕಾರಣಕ್ಕೆ ಹೈಕಮಾಂಡ್ ಯಾರನ್ನೂ ತಡವಿಕೊಳ್ಳೋ ಧೈರ್ಯ ಮಾಡುತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಮಾತ್ರ ದೆಹಲಿ ಮಾತೆ ಫೈನಲ್ ಎನ್ನುತ್ತಿದ್ದಾರೆ. ಇಲ್ಲಿ ಹೇಳ್ತಕ್ಕಂಥ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ. ಹೈಕಮಾಂಡ್ ಎಚ್ಚರಿಕೆ ನಡುವೆ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ನಯನ ಈಗ ಎಂಎಲ್ಎಗಳು ಅವ್ರ ಸ್ವಾತಂತ್ರ್ಯ ಇರ್ತದೆ. ಅವ್ರು ಏನ್ ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಹೇಳ್ತದೆ ಅಂತ ಕೇಳಲಿಕ್ಕೆ ಇದು ಹೈಕಮಾಂಡ್. Ultimately, to put a full stop to this confusion, the High Command has to take a decision. ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇರುತ್ತದೆ. ಯಾವಾಗ ಸರ್ ಕ್ಯಾಬಿನೆಟ್ ರೀಚ್ ಹೈಕಮಾಂಡ್ ಅವ್ರು ಕೊಟ್ಟಾಗಪ್ಪ. ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ರಿ ಸರ್. ಎನಿ ಪ್ಲಾನ್ಸ್ ಆಫ್ ಮೀಟಿಂಗ್ ರಾಹುಲ್ ಗಾಂಧಿ ಸರ್? ನೋ. ಹೈಕಮಾಂಡ್ ನಾಯಕರ ಭೇಟಿಗೆ ಡಿಕೆಶಿ ಪ್ಲಾನ್. ಕುರ್ಚಿ ಕಾಳಗದ ಕ್ಲೈಮ್ಯಾಕ್ಸ್ ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸಿದೆ. ಹೈಕಮಾಂಡ್ ಕರೆಯದಿದ್ದರೂ ಕೂಡ ನಾಳೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಲಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಲಿದ್ದಾರೆ. ಫೈನಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ. ನಾನೇನು ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬಹಿರಂಗ ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರಿದ್ರೆ ನಾವು. ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಅವರು ದುಡಿದಿದ್ದಾರೆ. ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡಬೇಕು. ಅದು ನಮ್ಮ ಬಹಳ ಮುಖ್ಯ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ. ಸಿದ್ದರಾಮಯ್ಯ ಪರ ಮತ್ತಷ್ಟು ಬೆಂಬಲಿಗರು ಅಖಾಡಕ್ಕೆ. ಪವರ್ ಶೇರಿಂಗ್ ಸದ್ಯಕ್ಕಂತೂ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ಹೈಕಮಾಂಡ್ಗೆ ಕೂಡ ಗದ್ದುಗೆ ಗುದ್ದಾಟ ತಲೆಬಿಸಿ ತಂದಿಟ್ಟಿದ್ದು ಕುರ್ಚಿ ಕದನಕ್ಕೆ ತೆರೆ ಎಳೆಯಲು ಕಸರತ್ತು ಮಾಡ್ತಿದೆ. ಈ ಮಧ್ಯೆ ಮತ್ತಷ್ಟು ಜನ ಸಿದ್ದರಾಮಯ್ಯ ಬೆಂಬಲಿಗರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡುತ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. ಇನ್ನು ಎರಡನೇದು, ಹೈಕಮಾಂಡ್ 2.5 ವರ್ಷ ಅಂದಾಗ ಅವ್ರದ್ದೇನು ಅಗ್ರಿಮೆಂಟ್ ಆಗುವಾಗ ಇದೇನು ಕಾಂಟ್ರಾಕ್ಟಾ? ಇದು ಸೈನ್ ಮಾಡಿಕೊಟ್ಟಾರ ಯಾರ ಬಾಂಡ್ ಪೇಪರ್? ಅವ್ರಿಂದ ಸಾಕ್ಷಿ ಹಾಕಿದಾರ? ಇವೆಲ್ಲ ಸುಳ್ಳು. ಒಂದ್ ಸಾರಿ ನಾವು ಎಲೆಕ್ಟ್ ಮಾಡಿದ ಮೇಲೆ ಪದೇ 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 ನನಗೆ ಹೇಳಿ ಬೇಸರ ಆಗೈತೆ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೆ. ಡಿಕೆ ಶಿವಕುಮಾರ್ ಜೊತೆ 139 ಜನ ಇದ್ದಾರೆ ಎಮ್ಎಲ್ಎಗಳು. ಸಿದ್ದರಾಮಯ್ಯ ಜೊತೆನೂ 139 ಜನ ಇದ್ದಾರೆ. ಏನಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು. 139 ಜನ, 60 ಜನ 70 ಜನ ಇಲ್ಲ, 130 ಜನ ಡಿಕೆ ಶಿವಕುಮಾರ್ ಜೊತೆ ಇದ್ದಾರೆ. ಅದೇ 139 ಜನ ಸಿದ್ದರಾಮಯ್ಯ ಜೊತೆನಿದ್ದಾರೆ. 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ ಡಿಕೆ ಶಿವಕುಮಾರ್ ಆಗ್ಬೇಕಂತ ನಾನು ಭಾವಿಸ್ತೀನಿ. 100%. ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ನಾನು ಸರ್ ಎಐಸಿಸಿ ಅಧ್ಯಕ್ಷರ ಅರ್ಕೋತೆ ಅರ್ಕಿ ಸಿಕ್ಕಂಗೆ ಕ್ಲಿಯರ್ ಆಗಿ ಹೇಳ್ತಿರಂಗಿಲ್ಲ ರಾಜಕಾರಣ. ಎಂದು ಹೇಳೋದಿಲ್ಲ ಯಾರು.
ಅದು ಆಗಂಗ್ ಆಗ್ತಿರ್ತದ, ಹೋಗಂಗ್ ಹೋಗ್ತಿರ್ತದ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆಗ್ಬೇಕು ಅನ್ನೋದು ಕೂಗು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಅತ್ಯಂತ ಎಲಿಜಿಬಲ್ ಮನುಷ್ಯರು. ಒಂದ್ ಕಾಲದಾಗ ನಾನೇ ತಪ್ಪು ಮಾಡಿದೀನಿ, ಅವ್ರಿಗೆ ಓಟ್ ಹಾಕಿಲ್ಲ, ಒಪ್ಕೋತೀನಿ ನಾನು. ವಿಜಯೇಂದ್ರ ತೀರ್ಥರ ಸ್ಫೋಟಕ ಭವಿಷ್ಯ. ಇನ್ನೆರಡು ದಿನಗಳಲ್ಲಿ ಡಿಕೆಶಿ ಸಿಎಂ ಆಗಬೇಕು. ಕಾಂಗ್ರೆಸ್ನ ಕುರ್ಚಿ ಕುರುಕ್ಷೇತ್ರದಲ್ಲಿ ಸಿಎಂ ಡಿಸಿಎಂ ಬಣಗಳ ಸಮರ ಜೋರಾಗಿದೆ. ಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸಬೇಕೆಂದು ಡಿಕೆಶಿ ಪಣ ತೊಟ್ಟಿದ್ದಾರೆ. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ತಮ್ಮ ಆಪ್ತ ಶಾಸಕರ ಮೂಲಕ ಪಗಡೆ ಆಟ ಆಡಿಸುತ್ತಿದ್ದಾರೆ. ಈ ನಡುವೆ ಮೈಸೂರಿನಲ್ಲಿ ಡಿಸಿಎಂ ಬಗ್ಗೆ ವಿಜಯೇಂದ್ರ ತೀರ್ಥರು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ರಾಜ್ಯಲಕ್ಷ್ಮಿ ಪಟ್ಟ ಸಿಗಲಿ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಅವರ ನಕ್ಷತ್ರ ಅದನ್ನೆಲ್ಲ ಹೇಳಿ ಅವರಿಗೆ ಪೂಜೆ, ಈ ಮುಖ್ಯಮಂತ್ರಿಯ ಪದವಿ ಕೇವಲ ಇನ್ನೆರಡೇ ದಿನಗಳಲ್ಲಿ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಮಾಡಿರುವಂತಹ ಪೂಜೆ ಇದು. ರಾಜ್ಯಲಕ್ಷ್ಮಿ ಅಭಿವೃದ್ಧಿ ಪ್ರಾಪ್ತಿ ಅಂತ ಹೇಳ್ಬಿಟ್ಟು ಪೂಜೆ ಇದು. ರಾಜ್ಯಲಕ್ಷ್ಮಿ ಪಟ್ಟ ಅವರಿಗೆ ಬೇಗ ಸಿಕ್ಕತ್ತೆ. ಯಾಕೆಂದ್ರೆ ಇನ್ನು ಇವತ್ತು ನಾಳೆ ಒಳಗೆ ಅವ್ರಿಗೆ ಈ ಪಟ್ಟ ಸಿಕ್ಕಲಿಲ್ಲ ಅಂದ್ರೆ ಮತ್ತೆ ಈ ಜನ್ಮದಲ್ಲಿ ಅವರಿಗೆ ಮತ್ತೆ ಒಂದು ಮುಖ್ಯಮಂತ್ರಿಯ ಪದವಿ ಸಿಗೋದಿಲ್ಲ. ಅವರಿಗೆ ಇನ್ನೆರಡು ದಿನಗಳಲ್ಲಿ ಕೇವಲ 28ನೇ ತಾರೀಕು ಗ್ಯಾರಂಟಿಯಾಗಿ ಅವರು ಮುಖ್ಯಮಂತ್ರಿ ಪದವಿಯನ್ನ ಸ್ವೀಕಾರ ಮಾಡೇ ಮಾಡ್ತಾರೆ ಅನ್ನೋ ಅನುಗ್ರಹ ದೇವಿ ಕೊಟ್ಟಿದ್ದಾಳೆ. ಬಲಮೇಲಿನ ಹೂವನೂ ಆಗಿದೆ. ತಾಯಿ ಅವರಿಗೆ ವರಪ್ರಸಾದವನ್ನು ಕೊಟ್ಟಿದ್ದಾರೆ. ಗಣಪತಿ ಕೂಡ ವರಪ್ರಸಾದವನ್ನು ಕೊಟ್ಟಿದ್ದಾನೆ. ಅದು ಒಳ್ಳೆ ಶಾಶ್ವತವಾದ ಸ್ಥಿರವಾದಂತಹ ರಾಜ್ಯಭಾರವನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಆಶೆ ಇಟ್ಕೊಂಡು ಪ್ರಾರ್ಥನೆ ಮಾಡಿ. ಈಗಿನ ಪರಿಸ್ಥಿತಿಯಲ್ಲಿ ಈಗ ಅವರಿಗೆ 3ನೇ ಸ್ಥಾನದಲ್ಲಿ ಶನೇಶ್ವರ ಕೂತಿರೋದ್ರಿಂದ ಆ ಶನೇಶ್ವರನ ಫಲದಿಂದ ಅವರಿಗೆ ಬಹಳಷ್ಟು ಒಳ್ಳೇದಾಗ್ತಾ ಇದೆ. ಈಗ ಇನ್ನ 2-3 ದಿನಗಳಲ್ಲಿ ಶನೇಶ್ವರ ಕುಂಭರಾಶಿಗೆ ರಿವರ್ಸ್ ಬರೋದ್ರಿಂದ ಅದು ಪ್ರಾಬ್ಲಮ್ ಆಗುತ್ತೆ, ವಕ್ರವಾಗಿ ಬರೋದ್ರಿಂದ ಅವರಿಗೆ ಮುಂದೆ ಎಂದಿಗೂ ಸಾಧ್ಯವಾಗದಿಲ್ಲ ಅನ್ನೋ ಒಂದು ಇದರಿಂದ ಅವರಿಗೆ ಈ ರೀತಿಯಾಗಿ ಶನೇಶ್ವರನ ನವಗ್ರಹ ಸಹಿತ ಬಲಮುರಿ ಶಕ್ತಿ ಮಹಾಗಣಪತಿಯ ಅನುಗ್ರಹ ಶೀಘ್ರವಾಗಿ ಲಭಿಸಿ ಅವರು ಇನ್ನೆರಡು ದಿನಗಳಲ್ಲೇ ಅಧಿಕಾರ ಪಟ್ಟವದಲ್ಲಿ ಕೂತ್ಕೊಂಡು ಸುಭಿಕ್ಷವಾಗಿ ಜನರ ಸೇವೆಯನ್ನ ನಿರ್ದಿಷ್ಟತೆಯಂತೆ ಮಾಡಲಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಟ್ಟದ ಫೈಟ್ ಶನಿವಾರವೇ ಫೈನಲ್. ಕಾಂಗ್ರೆಸ್ ಪಟ್ಟದ ಫೈಟ್ಗೆ ಅಂತೂ ಇಂತೂ ಮುಹೂರ್ತ ಫೈನಲ್ ಆಗಿದೆ. ಇದೇ ಶನಿವಾರವೇ ಕುರ್ಚಿ ಕುರುಕ್ಷೇತ್ರಕ್ಕೆ ಎಂಟ್ರಿ ಆಗಲಿದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಯಲಿದೆ. ಈ ಮೂಲಕ ಸಿಎಂ ಡಿಸಿಎಂ ನಡುವಿನ ಸಮರಕ್ಕೆ ಬ್ರೇಕ್ ಬೀಳುತ್ತಾ ಹೈಕಮಾಂಡ್ ಸೂತ್ರವನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆ ಮಣಿತಾರ ಎಂಬುದೇ ತೀವ್ರ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಕರ್ನಾಟಕ ಕಾಂಗ್ರೆಸ್ನ 2 ಮತಗಜಗಳ ಜಗಳ ತಾರಕಕ್ಕೇರಿದೆ. ಈ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕುರ್ಚಿ ಕದನದಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ. ಮಾತಿನ ಸಮರ ಮಾತ್ರ ತಾರಕಕ್ಕೇರಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಇದೀಗ ಭಾರೀ ಹಲ್ಚಲ್ ಎಬ್ಬಿಸಿದೆ. ಸರ್ಕಾರಕ್ಕೆ 2.5 ವರ್ಷ ಆಗ್ತಿದ್ದಂತೆ ಗದ್ದುಗೆ ಗುದ್ದಾಟ ತೀವ್ರ ಸ್ವರೂಪ ಪಡೆದಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣ ವರಿಷ್ಠರ ಭೇಟಿಗೆ ದೆಹಲಿ ಬಾಗಿಲು ತಟ್ಟಿ ಬಂದಿದ್ದಾರೆ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಸಭೆ ನಡೆಸಿ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ತೆರಳಿದ್ದಾರೆ. ತಾರಕಕ್ಕೇರಿದ ಕುರ್ಚಿ ಕದನ ಹೈಕಮಾಂಡ್ಗೆ ತಲೆಬಿಸಿ. ಬಹಿರಂಗವಾಗಿ ಚರ್ಚಿಸಲಾಗೆಂದ ಮಲ್ಲಿಕಾರ್ಜುನ ಖರ್ಗೆ. ದೇಶದ ಯಾವುದೇ ರಾಜ್ಯದಲ್ಲಿ ಬೇಕಿದ್ರೂ ಹೈಕಮಾಂಡ್ ಮಾತು ನಡೆಯುತ್ತೆ. ಆದ್ರೆ ಇದು ಕರ್ನಾಟಕ. ಒಂದು ಕಡೆ ಇರೋದು ಸಿದ್ದರಾಮಯ್ಯ, ಅತ್ಯಂತ ಪ್ರಬಲ ಸಮುದಾಯ, ಅಹಿಂದ ಮತಗಳನ್ನ ಕಿಸೆಯಲ್ಲಿಟ್ಟುಕೊಂಡಿದ್ದಾರೆ. ಇನ್ನೊಂದು ಕಡೆ ಇರೋದು ಡಿಕೆ ಶಿವಕುಮಾರ್, ಕಾಂಗ್ರೆಸ್ಗೆ ಬರೋ ಟ್ರಬಲ್ಗಳನ್ನ ಶೂಟ್ ಮಾಡಿ ಸೈಡಿಗೆ ತಳ್ಳಬಲ್ಲ ನಾಯಕ. ಇದೇ ಕಾರಣಕ್ಕೆ ಹೈಕಮಾಂಡ್ ಯಾರನ್ನೂ ತಡವಿಕೊಳ್ಳೋ ಧೈರ್ಯ ಮಾಡುತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯ ಮಾತ್ರ ದೆಹಲಿ ಮಾತೆ ಫೈನಲ್ ಎನ್ನುತ್ತಿದ್ದಾರೆ. ಅದು ಇಲ್ಲಿ ಹೇಳ್ತಕ್ಕಂಥ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ. ಹೈಕಮಾಂಡ್ ಎಚ್ಚರಿಕೆ ನಡುವೆ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ನಯನ ಈಗ ಎಂಎಲ್ಎಗಳು ಅವ್ರ ಸ್ವಾತಂತ್ರ್ಯ ಇರ್ತದೆ. ಅವ್ರು ಏನ್ ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಹೇಳ್ತದೆ ಅಂತ ಕೇಳಲಿಕ್ಕೆ ಇದು ಹೈಕಮಾಂಡ್. Ultimately, to put a full stop to this confusion, the High Command has to take a decision. ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇರುತ್ತದೆ. ಯಾವಾಗ ಕ್ಯಾಬಿನೆಟ್ ರೀಚ್ ಮಾಡ್ತಾರೆ? ಹೈಕಮಾಂಡ್ ಅವ್ರು ಕೊಟ್ಟಾಗಪ್ಪ. ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ರಿ ಸರ್. ಎನಿ ಪ್ಲಾನ್ಸ್ ಆಫ್ ಮೀಟಿಂಗ್ ರಾಹುಲ್ ಗಾಂಧಿ ಸರ್? ನೋ. ಹೈಕಮಾಂಡ್ ನಾಯಕರ ಭೇಟಿಗೆ ಡಿಕೆಶಿ ಪ್ಲಾನ್.
ಕುರ್ಚಿ ಕಾಳಗದ ಕ್ಲೈಮ್ಯಾಕ್ಸ್ ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸಿದೆ. ಹೈಕಮಾಂಡ್ ಕರೆಯದಿದ್ದರೂ ಕೂಡ ನಾಳೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಲಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಲಿದ್ದಾರೆ. ಫೈನಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡಿದ್ವಿ. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರಿದ್ರೆ ನಾವು. ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡಬೇಕು. ಅದು ನಮ್ಮ ಬಹಳ ಮುಖ್ಯ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ. ಸಿದ್ದರಾಮಯ್ಯ ಪರ ಮತ್ತಷ್ಟು ಬೆಂಬಲಿಗರು ಅಖಾಡಕ್ಕೆ. ಪವರ್ ಶೇರಿಂಗ್ ಸದ್ಯಕ್ಕಂತೂ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ಹೈಕಮಾಂಡ್ಗೆ ಕೂಡ ಗದ್ದುಗೆ ಗುದ್ದಾಟ ತಲೆಬಿಸಿ ತಂದಿಟ್ಟಿದ್ದು ಕುರ್ಚಿ ಕದನಕ್ಕೆ ತೆರೆ ಎಳೆಯಲು ಕಸರತ್ತು ಮಾಡ್ತಿದೆ. ಈ ಮಧ್ಯೆ ಮತ್ತಷ್ಟು ಜನ ಸಿದ್ದರಾಮಯ್ಯ ಬೆಂಬಲಿಗರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡುತ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. ಇನ್ನು ಎರಡನೇದು, ಹೈಕಮಾಂಡ್ 2.5 ವರ್ಷ ಅಂದಾಗ ಅವ್ರದ್ದೇನು ಅಗ್ರಿಮೆಂಟ್ ಆಗುವಾಗ ಇದೇನು ಕಾಂಟ್ರಾಕ್ಟಾ? ಇದು ಸೈನ್ ಮಾಡಿಕೊಟ್ಟಾರ ಯಾರ ಬಾಂಡ್ ಪೇಪರ್? ಅವ್ರಿಂದ ಸಾಕ್ಷಿ ಹಾಕಿದಾರ? ಇವೆಲ್ಲ ಸುಳ್ಳು. ಒಂದ್ ಸಾರಿ ನಾವು ಎಲೆಕ್ಟ್ ಮಾಡಿದ ಮೇಲೆ ಪದೇ 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 ನನಗೆ ಹೇಳಿ ಬೇಸರ ಆಗೈತೆ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೆ. ಡಿಕೆ ಶಿವಕುಮಾರ್ ಜೊತೆ 139 ಜನ ಇದೆ ಎಮ್ಎಲ್ಎಗಳು. ಸಿದ್ದರಾಮಯ್ಯ ಜೊತೆನೂ 139 ಜನ ಇದ್ದಾರೆ. ಏನಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು. 139 ಜನ, 60 ಜನ 70 ಜನ ಇಲ್ಲ, 130 ಜನ ಡಿಕೆ ಶಿವಕುಮಾರ್ ಜೊತೆ ಇದ್ದಾರೆ. ಅದೇ 139 ಜನ ಸಿದ್ದರಾಮಯ್ಯ ಜೊತೆನಿದ್ದಾರೆ. 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ ಡಿಕೆ ಶಿವಕುಮಾರ್ ಆಗ್ಬೇಕಂತ ನಾನು ಭಾವಿಸ್ತೀನಿ. 100% ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ನಾನು ಸರ್ ಎಐಸಿಸಿ ಅಧ್ಯಕ್ಷರ ಅರ್ಕೋತೆ ಅರ್ಕಿ ಸಿಕ್ಕಂಗೆ ಕ್ಲಿಯರ್ ಆಗಿ ಹೇಳ್ತಿರಂಗಿಲ್ಲ ರಾಜಕಾರಣ. ಎಂದು ಹೇಳೋದಿಲ್ಲ ಯಾರು. ಅದು ಆಗಂಗ ಆಗ್ತಿರ್ತದ, ಹೋಗಂಗ್ ಹೋಗ್ತಿರ್ತದ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆಗ್ಬೇಕು ಅನ್ನೋದು ಕೂಗ್ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಅತ್ಯಂತ ಎಲಿಜಿಬಲ್ ಮನುಷ್ಯರು. ಒಂದ್ ಕಾಲದಾಗ ನಾನೇ ತಪ್ಪು ಮಾಡಿದೀನಿ, ಅವ್ರಿಗೆ ಓಟ್ ಹಾಕಿಲ್ಲ, ಒಪ್ಕೋತೀನಿ ನಾನು. ವಿಜಯೇಂದ್ರ ತೀರ್ಥರ ಸ್ಫೋಟಕ ಭವಿಷ್ಯ. ಇನ್ನೆರಡು ದಿನಗಳಲ್ಲಿ ಡಿಕೆಶಿ ಸಿಎಂ ಆಗಬೇಕು. ಕಾಂಗ್ರೆಸ್ನ ಕುರ್ಚಿ ಕುರುಕ್ಷೇತ್ರದಲ್ಲಿ ಸಿಎಂ ಡಿಸಿಎಂ ಬಣಗಳ ಸಮರ ಜೋರಾಗಿದೆ. ಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸಬೇಕೆಂದು ಡಿಕೆಶಿ ಪಣ ತೊಟ್ಟಿದ್ದಾರೆ. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ತಮ್ಮ ಆಪ್ತ ಶಾಸಕರ ಮೂಲಕ ಪಗಡೆ ಆಟ ಆಡಿಸುತ್ತಿದ್ದಾರೆ. ಈ ನಡುವೆ ಮೈಸೂರಿನಲ್ಲಿ ಡಿಸಿಎಂ ಬಗ್ಗೆ ವಿಜಯೇಂದ್ರ ತೀರ್ಥರು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಲಕ್ಷ್ಮಿ ಪಟ್ಟ ಸಿಗಲಿ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಅವರ ನಕ್ಷತ್ರ ಅದನ್ನೆಲ್ಲ ಹೇಳಿ ಅವರಿಗೆ ಪೂಜೆ, ಈ ಮುಖ್ಯಮಂತ್ರಿಯ ಪದವಿ ಕೇವಲ 2 ದಿನಗಳಲ್ಲಿ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಮಾಡಿರುವಂತಹ ಪೂಜೆ ಇದು. ರಾಜ್ಯಲಕ್ಷ್ಮಿ ಅಭಿವೃದ್ಧಿ ಪ್ರಾಪ್ತಿ ಅಂತ ಹೇಳ್ಬಿಟ್ಟು ಪೂಜೆ ಇದು. ರಾಜ್ಯಲಕ್ಷ್ಮಿ ಪಟ್ಟ ಅವರಿಗೆ ಬೇಗ ಸಿಕ್ಕತ್ತೆ. ಯಾಕೆಂದ್ರೆ ಇನ್ನು ಇವತ್ತು ನಾಳೆ ಒಳಗೆ ಅವ್ರಿಗೆ ಈ ಪಟ್ಟ ಸಿಕ್ಕಲಿಲ್ಲ ಅಂದ್ರೆ ಮತ್ತೆ ಈ ಜನ್ಮದಲ್ಲಿ ಅವರಿಗೆ ಮತ್ತೆ ಮುಖ್ಯಮಂತ್ರಿಯ ಪದವಿ ಸಿಗೋದಿಲ್ಲ. ಅವರಿಗೆ 2 ದಿನಗಳಲ್ಲಿ ಕೇವಲ 28ನೇ ತಾರೀಕು ಗ್ಯಾರಂಟಿಯಾಗಿ ಅವರು ಮುಖ್ಯಮಂತ್ರಿ ಪದವಿಯನ್ನ ಸ್ವೀಕಾರ ಮಾಡೇ ಮಾಡ್ತಾರೆ ಅನ್ನೋ ಅನುಗ್ರಹ ದೇವಿ ಕೊಟ್ಟಿದ್ದಾಳೆ. ಬಲಮೇಲಿನ ಹೂವನೂ ಆಗಿದೆ. ತಾಯಿ ಅವರಿಗೆ ವರಪ್ರಸಾದವನ್ನು ಕೊಟ್ಟಿದ್ದಾರೆ. ಗಣಪತಿ ಕೂಡ ವರಪ್ರಸಾದವನ್ನು ಕೊಟ್ಟಿದ್ದಾನೆ. ಅದು ಒಳ್ಳೆ ಶಾಶ್ವತವಾದ ಸ್ಥಿರವಾದಂತಹ ರಾಜ್ಯಭಾರವನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಆಶೆ ಇಟ್ಕೊಂಡು ಪ್ರಾರ್ಥನೆ ಮಾಡಿ. ಈಗಿನ ಪರಿಸ್ಥಿತಿಯಲ್ಲಿ ಈಗ ಅವರಿಗೆ 3ನೇ ಸ್ಥಾನದಲ್ಲಿ ಶನೇಶ್ವರ ಕೂತಿರೋದ್ರಿಂದ ಆ ಶನೇಶ್ವರನ ಫಲದಿಂದ ಅವರಿಗೆ ಬಹಳಷ್ಟು ಒಳ್ಳೇದಾಗ್ತಾ ಇದೆ. ಈಗ ಇನ್ನ 2-3 ದಿನಗಳಲ್ಲಿ ಶನೇಶ್ವರ ಕುಂಭರಾಶಿಗೆ ರಿವರ್ಸ್ ಬರೋದ್ರಿಂದ ಅದು ಪ್ರಾಬ್ಲಮ್ ಆಗುತ್ತೆ, ವಕ್ರವಾಗಿ ಬರೋದ್ರಿಂದ ಅವರಿಗೆ ಮುಂದೆ ಎಂದಿಗೂ ಸಾಧ್ಯವಾಗದಿಲ್ಲ ಅನ್ನೋ ಒಂದು ಇದರಿಂದ ಅವರಿಗೆ ಈ ರೀತಿಯಾಗಿ ಶನೇಶ್ವರನ ನವಗ್ರಹ ಸಹಿತ ಬಲಮುರಿ ಶಕ್ತಿ ಮಹಾಗಣಪತಿಯ ಅನುಗ್ರಹ ಶೀಘ್ರವಾಗಿ ಲಭಿಸಿ ಅವರು 2 ದಿನಗಳಲ್ಲೇ ಅಧಿಕಾರ ಪಟ್ಟವದಲ್ಲಿ ಕೂತ್ಕೊಂಡು ಸುಭಿಕ್ಷವಾಗಿ ಜನರ ಸೇವೆಯನ್ನ ನಿರ್ದಿಷ್ಟತೆಯಂತೆ ಮಾಡಲಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಟ್ಟದ ಫೈಟ್ ಶನಿವಾರವೇ ಫೈನಲ್.
ಕಾಂಗ್ರೆಸ್ ಪಟ್ಟದ ಫೈಟ್ಗೆ ಅಂತೂ ಇಂತೂ ಮುಹೂರ್ತ ಫೈನಲ್ ಆಗಿದೆ. ಇದೇ ಶನಿವಾರವೇ ಕುರ್ಚಿ ಕುರುಕ್ಷೇತ್ರಕ್ಕೆ ಎಂಟ್ರಿ ಆಗಲಿದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಯಲಿದೆ. ಈ ಮೂಲಕ ಸಿಎಂ ಡಿಸಿಎಂ ನಡುವಿನ ಸಮರಕ್ಕೆ ಬ್ರೇಕ್ ಬೀಳುತ್ತಾ ಹೈಕಮಾಂಡ್ ಸೂತ್ರವನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆ ಮಣಿತಾರ ಎಂಬುದೇ ತೀವ್ರ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.